ದೆಹಲಿ ಸರ್ಕಾರಕ್ಕೆ ಮೊದಲು ಅಭಿನಂದನೆ ಸಲ್ಲಿಸ್ತೀವಿ. ಅರವಿಂದ್ ಕೇಜ್ರಿವಾಲ್ ಅವರು ಯಾವಾಗಲೂ ಚಾಲಕರ ಪರವಾಗಿ ನಿಂತ್ಕೊಂಡಿರ್ತಾರೆ. ದೇಶದಲ್ಲಿ ಒಬ್ಬರು ಮುಖ್ಯಮಂತ್ರಿ ಯಾರು ಅಂದರೆ ಚಾಲಕರ ಪರವಾಗಿ ಅರವಿಂದ್ ಕೇಜ್ರಿವಾಲ್ ಮೊದಲಿಗರು ಅಂತ ಹೇಳ್ಬೋದು. ಆಟೋ ಚಾಲಕರಿಗೆ 8ನೇ ಕ್ಲಾಸ್ ಕಡ್ಡಾಯ ಆಗಿದ್ದಾಗಲೂ ಸಹ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಆಟೋ ಚಾಲಕರ ಪರವಾಗಿ ಹೋರಾಟ ಮಾಡಿದಂಥವ್ರು ಅರವಿಂದ್ ಕೇಜ್ರಿವಾಲ್ ಅವರು. ಇವತ್ತು ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ದೀವಿ, ಪಂಚರತ್ನಗಳು ಅಂತ ಹೇಳಿ ಆಟೋ ಚಾಲಕರಿಗೆ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ತುಂಬ ಒಳ್ಳೊಳ್ಳೆ ಸ್ಕೀಮ್ನ ಆಟೋ ಚಾಲಕರ ದಿನನಿತ್ಯ ಬೇಕಾಗುವಂಥ ಸ್ಕೀಮ್ನ ಅರವಿಂದ್ ಕೇಜ್ರಿವಾಲ್ ಅವರು ತಂದಿದ್ದಾರೆ. ಅದೇ ಸ್ಕೀಮ್ಗಳನ್ನ ನಾವು ನಮ್ಮ ಸರ್ಕಾರನೂ ಸಹ ಇಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಾರಿಗೆ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ದೆಹಲಿ ಸರ್ಕಾರ ಈ ರೀತಿ ಚಾಲಕರ ಪರವಾಗಿ ನಿಂತ್ಕೊಂಡಿದೆ, ನೀವು ಸಹ ನಿಂತ್ಕೋಬೇಕು ಅಂತೇಳಿ. ಅದಕ್ಕೆ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಒಳ್ಳೆ ರೀತಿ ಸ್ಪಂದಿಸಿ, ನಾನು ಯಾವಾಗಲೂ ಚಾಲಕರ ಪರ ನಿಂತ್ಕೋತೀನಿ, ನಿಮ್ಮ ಯಾವುದೇ ಒಂದು ಬೇಡಿಕೆ ಇದ್ರೂ ನಾನು ಈಡೇರಿಸ್ತೀನಿ ಅಂತೇಳಿ ಇವತ್ತು ನಮ್ಮ ತಂಡ ಬಂದಾಗ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ವಿಚಾರ. ಚಾಲಕರಿಗೆ ಆದಷ್ಟು ಬೇಗ ಒಳ್ಳೆ ವಿಚಾರಗಳು ಬೇಗ ಸಿಗಲಿ. ಸರ್ಕಾರದಿಂದ ಅಪ್ಲಿಕೇಶನ್ ಆಗಿರ್ಬೋದು, ಆಟೋ ಚಾಲಕರ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಮದುವೆಗೆ 1 ಲಕ್ಷ ಆಗಿರ್ಬೋದು. ಆಟೋ ಚಾಲಕರಿಗೆ ವಿಶೇಷವಾಗಿ ಇದು ತುಂಬ ಮುಖ್ಯವಾಗಿರೋದು 10 ಲಕ್ಷ ವಿಮೆ, ಇದು ಚಾಲಕರಿಗೆ ದೆಹಲಿ ಸರ್ಕಾರ ಮಾಡಿರೋದಾಗಿರ್ಬೋದು. ಮತ್ತು ಆಟೋ ಚಾಲಕರಿಗೆ ಮಕ್ಕಳಿಗೆ ಕೋಚಿಂಗ್ ಸೆಂಟರ್ನ ತೆರೆಯೋದಿರ್ಬೋದು. ಮತ್ತು ಎಲ್ಲದಕ್ಕೂ ಹೆಚ್ಚಾಗಿ ಆಟೋ ಚಾಲಕರಿಗೆ ಪ್ರತಿ ವರ್ಷ ಸಮವಸ್ತ್ರ ತಗೊಳ್ಳಿಕ್ಕೆ ಏನು 2,500 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಹಾಕೋದಿರ್ಬೋದು. ಇದು ದೆಹಲಿ ಸರ್ಕಾರ ಮಾಡಿರೋದು ಮಾದರಿಯಾಗಿದೆ.